ಈಗಾಗಲೇ ಕ್ಯಾಲಿಫೋರ್ನಿಯಾದ ಕರಾವಳಿಯಲ್ಲಿ ಡ್ರ್ಯಾಗನ್ ನೌಕೆ ಲ್ಯಾಂಡ್ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶುಭಾಂಶು ಶುಕ್ಲಾ ಹೊರಗಡೆ ಬರ್ತಾರೆ. ಸದ್ಯ ಅವರನ್ನ ವಿಶೇಷ ಬೋಟ್ಗಳಲ್ಲಿ ದಡಕ್ಕೆ ಸೇರಿಸುವಂತಹ ಪ್ರಕ್ರಿಯೆ ಆರಂಭವಾಗಿದೆ. ನೀವು ಗಮನಿಸ್ತಾ ಇದ್ದೀರಲ್ವಾ, ಇದು ಡ್ರ್ಯಾಗನ್ ನೌಕೆ. ಇದನ್ನ ಈಗ ದಡಕ್ಕೆ ಸೇರಿಸುವಂತಹ ಪ್ರಕ್ರಿಯೆ ನಡೀತಾ ಇರುವಂತದ್ದು. ಆ ಡ್ರ್ಯಾಗನ್ ನೌಕೆಯ ಒಳಗಡೆ ಬರೋಬ್ಬರಿ 18 ದಿನಗಳಿಂದ ಬಾಹ್ಯಾಕಾಶದಲ್ಲಿ ಇದ್ದಂತಹ ಶುಭಾಂಶು ಶುಕ್ಲಾ, ಅದೇ ರೀತಿಯಾಗಿ ಟಿಬೋರ್ ಕಾಪು, ವಿಟ್ಸನ್, ಸ್ಲಾವೋಟ್ಸ್ ಇವರು ಒಳಗೊಂಡಿರುವಂತದ್ದು ಗಗನಯಾತ್ರಿಗಳು ಒಳಗಡೆ ಇದ್ದಾರೆ. ಸೇಫ್ ಆಗಿ ಲ್ಯಾಂಡ್ ಆಗಿದೆ. ಇನ್ನು ಮುಂದೆ ನಡೆಯುವಂತಹ ಪ್ರಕ್ರಿಯೆ ಏನು ಅಂತ ಹೇಳಿದ್ರೆ, ಇವರನ್ನ ಹೊರಗಡೆ ತೆಗಿತಾರೆ. ಅಂದ್ರೆ ಹೊರಗಡೆ ಕರೆತರುವಂತಹ ಪ್ರಕ್ರಿಯೆ ನಡೆಯುತ್ತೆ. ಅದಾದ ನಂತರ ಒಂದಿಷ್ಟು ತಪಾಸಣೆ ಆಗುತ್ತೆ, ವೈದ್ಯಕೀಯ ತಪಾಸಣೆ ಆಗುತ್ತೆ. ವೈದ್ಯಕೀಯ ತಪಾಸಣೆಯ ನಂತರ ಮುಂದಿನ 7 ದಿನಗಳ ಕಾಲ ಪುನಶ್ಚೇತನ ಕಾರ್ಯಕ್ರಮ ನಡೆಸಲಾಗುತ್ತೆ. ಅವರ ಆರೋಗ್ಯದ ಮೇಲೆ ಯಾವೆಲ್ಲ ಪರಿಣಾಮಗಳು ಬೀರಿದೆ ಅನ್ನೋದರ ಬಗ್ಗೆ ಒಂದಿಷ್ಟು ಅಧ್ಯಯನ ಕೂಡ ನಡೆಯಬೇಕಾಗಿರುವಂಥದ್ದು. ಗಮನಿಸ್ತಾ ಇದ್ದೀರಾ, ಇದು ಕ್ಯಾಲಿಫೋರ್ನಿಯಾದ ಕರಾವಳಿ ತೀರದಲ್ಲಿ ಸದ್ಯ ಬಾಹ್ಯಾಕಾಶ ಕೇಂದ್ರದಿಂದ ವಾಪಸ್ ಆಗಿರುವಂತಹ ಶುಭಾಂಶು ಶುಕ್ಲಾ ಅವರ ತಂಡವನ್ನ ಯಶಸ್ವಿಯಾಗಿ ಈಗ ದಡಕ್ಕೆ ಮುಟ್ಟಿಸುವಂತಹ ಪ್ರಕ್ರಿಯೆ ಆರಂಭವಾಗಿದೆ. ಡ್ರ್ಯಾಗನ್ ನೌಕೆ ಈಗ ನೀವು ಗಮನಿಸ್ತಾ ಇದ್ದೀರಾ, ಡ್ರ್ಯಾಗನ್ ನೌಕೆ ಒಳಗಡೆ ಶುಭಾಂಶು ಶುಕ್ಲಾ ಇದ್ದಾರೆ. ISS ನಲ್ಲಿ ಬರೋಬ್ಬರಿ 433 ಗಂಟೆಗಳನ್ನ ಕಳೆದು ಅಂದ್ರೆ 18 ದಿನಗಳ ಕಾಲ ಅಧ್ಯಯನ ನಡೆಸಿದ್ದಾರೆ. ಭೂಮಿಗೆ ಬರೋಬ್ಬರಿ 288 ಬಾರಿ ಪ್ರದಕ್ಷಿಣೆ ಹಾಕಿದ್ದಾರೆ. 18 ದಿನಗಳ ಬಳಿಕ ಈಗ ವಾಪಸ್ ಆಗಿದ್ದಾರೆ. ನೀರನ್ನ ಬಳಸಿ ಶೂನ್ಯ ಗುರುತ್ವ ಸೇರಿದಂತೆ 7 ಪ್ರಮುಖ ಪ್ರಯೋಗಗಳನ್ನ ಶುಭಾಂಶು ಶುಕ್ಲಾ ಮಾಡಿದ್ದಾರೆ. ಈ ಪ್ರಯೋಗಕ್ಕೆ, ಈ ಕಾರ್ಯಾಚರಣೆಗೆ ಇಸ್ರೋ ಕೊಟ್ಟಿರುವಂತಹ ಅಮೌಂಟ್ ಎಷ್ಟು ಗೊತ್ತಾ? ಇಸ್ರೋ ಕೂಡ ಅಮೌಂಟ್ ಅನ್ನ ಖರ್ಚು ಮಾಡಿದೆ. 550 ಕೋಟಿ ಇಸ್ರೋದ ಸಹಭಾಗಿತ್ವ ಇದೆ ಇದರಲ್ಲಿ. ಅದೇ ರೀತಿಯಾಗಿ ಸಾಕಷ್ಟು ಇನ್ನು ಮುಂದೆ ನಡೆಯುವಂತಹ ಪ್ರಯೋಗಗಳ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಕಾರಣ ಶುಭಾಂಶು ಶುಕ್ಲಾ ಅವರು ನಡೆಸಿರುವಂತಹ ಪ್ರಯೋಗಗಳು ಯಾವ ರೀತಿಯಾಗಿ ಯಶಸ್ವಿಯಾಗಿದೆ, ಅವುಗಳ ಪರಿಣಾಮ ಏನು ಅನ್ನೋದರ ಬಗ್ಗೆ ಇಲ್ಲೂ ಕೂಡ ಭೂಮಿಯ ಮೇಲೂ ಕೂಡ ಒಂದಿಷ್ಟು ಪ್ರಯೋಗಗಳು ನಡೆಯುತ್ತೆ, ತನಿಖೆ ನಡೆಯುತ್ತೆ. ಶುಭಾಂಶು ಶುಕ್ಲಾ ಸೇರಿದಂತೆ ಒಟ್ಟಾರೆ 60 ಪ್ರಯೋಗಗಳನ್ನು ನಡೆಸಿದ್ದಾರೆ, 4 ಜನ ಸೇರಿದಂತೆ. ISSನಿಂದ ಹಲವು ವಸ್ತುಗಳನ್ನು ಕೂಡ ಈಗಾಗಲೇ ತಂದಿದ್ದಾರೆ ಎನ್ನುವ ಮಾಹಿತಿ ಇದೆ. ಬಾಹ್ಯಾಕಾಶದಲ್ಲಿ ಗಿಡವನ್ನ ಹೇಗೆ ಬೆಳೆಸೋದು, ಗಿಡ ಬೆಳೆಯುತ್ತಾ ಇಲ್ವಾ ಅದ್ರ ಬಗ್ಗೆ ಸಂಶೋಧನೆ ನಡೆದಿದೆ. ಇದ್ರ ಜೊತೆಗೆ ಈ ಡ್ರ್ಯಾಗನ್ ನೌಕೆ ಇದೆಯಲ್ವಾ, ಬರೋಬ್ಬರಿ 288 ಬಾರಿ ಭೂಮಿಯ ಸುತ್ತ ಪ್ರದಕ್ಷಿಣೆ ಹಾಕಿದೆ. ರೋಗ ನಿರೋಧಕ ಅಧ್ಯಯನಕ್ಕೆ ಹಲವು ಸಂಶೋಧನೆ ಕೂಡ ನಡೆದಿದೆ. ಇದಲ್ಲದೆ ಗುರುತ್ವದಲ್ಲಿ ಸ್ನಾಯು ನಷ್ಟ ತಡೆಯುವಂತಹ ಅಧ್ಯಯನ ಕೂಡ ಆಗಿದೆ. ನರವಿಜ್ಞಾನ, ಕೃಷಿ ಮತ್ತು ತಂತ್ರಜ್ಞಾನ ಪ್ರಯೋಗಗಳು ಕೂಡ ಆಗಿದೆ. ಬಾಹ್ಯಾಕಾಶದ ಗುರುತ್ವಾಕರ್ಷಣೆ ಬಗ್ಗೆ ಸಂಶೋಧನೆ ನಡೆದಿದೆ. ಭೂಮಿಯ ವೀಕ್ಷಣೆ, ಮೆಟೀರಿಯಲ್ ಸೈನ್ಸ್ ಬಗ್ಗೆ ಅಧ್ಯಯನ ನಡೆದಿದೆ. ಡ್ರ್ಯಾಗನ್ ನೌಕೆಯನ್ನು ಓಪನ್ ಮಾಡ್ತಾ ಇದ್ದಾರೆ, ನೀವು ಕೂಡ ಗಮನಿಸ್ತಾ ಇರ್ಬೋದು. ಬರೋಬ್ಬರಿ 3 ಗಂಟೆ 2 ನಿಮಿಷಕ್ಕೆ ಸರಿಯಾಗಿ ಸ್ಪೇಸ್ನಿಂದ ಕ್ಯಾಲಿಫೋರ್ನಿಯಾದ ಕರಾವಳಿಗೆ ನೌಕೆ ಲ್ಯಾಂಡ್ ಆಯಿತು, ಸ್ಪ್ಲಾಶ್ ಡೌನ್ ಆಯಿತು. ಅದಾದ ಬಳಿಕ ವಿಶೇಷ ಬೋಟಿನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಗಗನಯಾನಿಗಳನ್ನು ದಡಕ್ಕೆ ಕರೆತರುವಂಥ ಪ್ರಕ್ರಿಯೆ ಈಗಾಗಲೇ ಆರಂಭವಾಗಿದೆ. ನೀವು ಕೂಡ ಗಮನಿಸ್ತಾ ಇರ್ಬೋದು. ರೆಸ್ಕ್ಯೂ ತಂಡ ಈ ಬಗ್ಗೆ ಮಾತಾಡಲಿಕ್ಕೆ ಇಸ್ರೋ ವಿಜ್ಞಾನಿಯಾಗಿರುವಂತಹ ಮುರಳೀಧರ್ ಅವರು ನಮ್ಮ ಜೊತೆಲಿದ್ದಾರೆ. ಸರ್ ನಮಸ್ತೆ. ಯಶಸ್ವಿಯಾಗಿ ಬಂದಿದ್ದಾರೆ, ಅದಕ್ಕೆ ನಮ್ಗೆ ತುಂಬಾ ಹೆಮ್ಮೆ ಅಂತ ಅನಿಸ್ತದೆ. ಈ ಒಂದು ಪ್ರೋಗ್ರಾಮ್ ಏನು ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ ಗಗನಯಾನ ಅಂತಕ್ಕಂಥದ್ದು, ಶುಭಾಂಶು ಶುಕ್ಲಾ ಅವರು ಇಂದ ಸ್ಫೂರ್ತಿಯಾಗಿ ನಾವು ಭಾರತೀಯರು ಈ ಗಗನಯಾನ ಪ್ರೋಗ್ರಾಮ್ ಅನ್ನ ಯಶಸ್ವಿಯಾಗಿ ನಡೆಸ್ತೀವಿ ಅಂತಕ್ಕಂಥ ನನ್ನ ಅನಿಸಿಕೆ. ಓಕೆ ಸರ್, ಈಗ ಸದ್ಯ ನಡೀತಾ ಇರುವಂತ ಪ್ರಕ್ರಿಯೆ ಬಗ್ಗೆ ಒಂಚೂರು ಎಕ್ಸ್ಪ್ಲೇನ್ ಮಾಡ್ಲಿಕ್ಕಾಗುತ್ತಾ, ಏನಾಗ್ತಿದೆ ಅಂತ ಎಕ್ಸಾಕ್ಟ್ ಆಗಿ? ಎಲ್ಲಿ ಸರ್? ಈಗ ನೋಡಿ, ಕ್ಯಾಲಿಫೋರ್ನಿಯಾ ಲ್ಯಾಂಡ್ ಆಗಿದೆ ನೌಕೆ, ಈಗ ಏನಾಗ್ತಾ ಇದೆ ಮತ್ತೆ ಇಲ್ಲಿಂದ ಏನಾಗುತ್ತೆ ಅಂತ? ಇಲ್ಲ, ಕ್ಯಾಲಿಫೋರ್ನಿಯಾದಲ್ಲಿ ಅದು ರಿಕವರ್ ಮಾಡಿ ಅವರು ಮತ್ತೆ 8 ದಿನ ಕ್ವಾರಂಟೈನ್ ಮಾಡ್ತಾರೆ. ಕ್ವಾರಂಟೈನ್ ಆದ್ಮೇಲೆ ಮತ್ತೆ ಶುಭಾಂಶು ಶುಕ್ಲಾ ಅವರು ಮೋಸ್ಟ್ಲಿ ಈ ತಿಂಗಳು 21, 22ಕ್ಕೆ ಡೆಲ್ಲಿಗೆ ಬರ್ತಾ ಇದ್ದಾರೆ. ಡೆಲ್ಲಿಯಿಂದ ನಮ್ಮ ಬೆಂಗಳೂರು ಹೆಡ್ ಕ್ವಾರ್ಟರ್ಸ್ಗೆ ಮೋಸ್ಟ್ಲಿ 23, 21 ತಾರೀಕು ಬರ್ತಾರೆ. ಓಕೆ ಓಕೆ. ಅದೇ ಈಗ ನೋಡಿ, ಈಗ
ಶುಭಾಂಶು ಶುಕ್ಲಾ ಅವರು ಮಾಡಿರುವಂತಹ ಪ್ರಯೋಗಗಳು ನಮ್ಗೆ ಎಷ್ಟು ಅನುಕೂಲಕರವಾಗಿರುತ್ತೆ ಅಂತ ಒಂದು ಕುತೂಹಲ ಇರುವಂತದ್ದು ಸಾಮಾನ್ಯವಾಗಿ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಸಾಕಷ್ಟು ಪ್ರಯೋಗಗಳಾಗಿದೆ, ಇಲ್ಲಿ ಇದರಿಂದ ನಮ್ಗೆ ಏನು ಹೆಲ್ಪ್ ಆಗುತ್ತೆ ಅನ್ನೋದ್ರ ಒಂದು ಪ್ರಶ್ನೆ ಬರುತ್ತಲ್ವಾ? ಇಲ್ಲ ಸರ್, ಅವರ ಪ್ರಯೋಗದ ಫಲಿತಾಂಶ ನಮ್ ಜೊತೆ ಹಂಚ್ಕೊಂಡಾದ್ಮೇಲೆ ನಾವು ಅದರಿಂದ ಏನಾಗಿದೆ ಉಪಯೋಗ ಅಂತ ಹೇಳ್ಬೋದಾಗಿತ್ತು. ಈಗ ಇನ್ನು ಮತ್ತೆ ಅವ್ರು ಇನ್ನೂ ಇಲ್ಲ ಬಂದಿದ್ದಾರೆ ಈಗ ಅಷ್ಟೇ, ಅದು ರಿಕವರಿ ಆಗಿ ಮತ್ತೆ it will take its own time to analyze and just to tell what we are going to get the benefit from those experiments. ಓಕೆ ಥ್ಯಾಂಕ್ಸ್ ಸೊ ಮಚ್ ಸರ್ ಮಾತನಾಡಿದಕ್ಕೆ.